ಹತ್ತನೇ ಕಂತಿನ ಹಣ ಬಿಡುಗಡೆ ಆಯಿತಾ? ಯಾರಿಗಾದರೂ ಬಂದಿದೆಯಾ? ಯಾವಾಗ ಬರುತ್ತೆ ಹತ್ತನೇ ಕಂತಿನ ಹಣ? ಈ ರೀತಿ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ? ಮತ್ತು 9ನೇ ಕಂತಿನ ಹಣ ಏನಾದರೂ ಬಂದಿಲ್ವಾ ನಿಮಗೆ? ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ವಿಷಯದ ಬಗ್ಗೆಯೂ ಕೂಡ ನಿಮಗೆ ಇನ್ ಡೀಟೇಲಾಗಿ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಾ ಅಥವಾ ವಿಡಿಯೋ ನೋಡ್ತಾ ಇರೋ ಪ್ರತಿನಿತ್ಯ ಅದರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇವಾಗ ಆಲ್ಮೋಸ್ಟ್ ಎಷ್ಟೊಂದು ಜನ ನೀವೆಲ್ಲರೂ ಕೂಡ 9ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ 10ನೇ ಕಂತಿನ ಹಣ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ಬರುತ್ತೆ ಅಂತ. ಮತ್ತೆ ಇಲ್ಲಿ ಕೆಲವರು ಕಮೆಂಟ್ ಆಗ್ತಾ ಇರೋದು, ನಮಗೆ 10ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಯಾಕಂದರೆ ನಿಮಗೆ 9ನೇ ಕಂತಿನ ಹಣ ಬಂದು ಇವಾಗ ಕೆಲವೇ ದಿನಗಳು ಅಷ್ಟೇ ಆಗಿರೋದು. ಆದರೆ ಇನ್ನೂ ಎಷ್ಟು ಜನಕ್ಕೆ 9ನೇ ಕಂತಿನ ಹಣನೇ ಬಂದಿಲ್ಲ, ಅವರಿಗೆ ಫಸ್ಟ್ ಒಂದು ಡೌಟ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ, ನಂತರ ನಿಮಗೆ 10ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, 9ನೇ ಕಂತಿನ ಹಣ ಏನಾಗಿದೆ, ರಿಲೀಸ್ ಆಗೇನೆ ಕೆಲವು ದಿನಗಳು ಅಷ್ಟೇ ಕಳೆದಿರೋದು, ಒಂದು 5ರಿಂದ 7 ದಿನ ಆಗಿದೆ ಅಷ್ಟೇ. ಅದರಿಂದ ನಿಮಗೆ ಇನ್ನೂ 9ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿರಲ್ಲ ಅಷ್ಟೇ. ಹಾಗಾದರೆ ನಮಗೆ 9ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆ ಬರುತ್ತೆ, ನಾವು ಯಾವಾಗ ರಿಸೀವ್ ಮಾಡ್ಕೋತೀವಿ, ಆಗಲೇ ಎಷ್ಟೊಂದು ಜನ ರಿಸೀವ್ ಮಾಡ್ಕೊಬಿಟ್ಟಿದ್ದಾರಲ್ಲ ಅಂತ ಕೇಳ್ಬೋದು ನೀವು. ನಿಮ್ಗೆ ಏನಾಗುತ್ತೆ ಅಂದರೆ ಒಂದು 30 ಡೇಸ್ ಪ್ರೋಸೆಸ್ ಅಷ್ಟೇ. ಅದು ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನಿಮಗೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ನಿಮಗೆ ಎಲ್ಲರಿಗೂ ಕೂಡ 9ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ನಿಮ್ಗೆ ಎಲ್ಲರಿಗೂ ಕೂಡ ಬರುತ್ತೆ. ಇವಾಗ 9ನೇ ಕಂತಿನ ಹಣ ನೀವು ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ದೀರಾ, ನೀವು ಯಾರ್ಯಾರು 10ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಕಾಮನಿಗೆ ಒಂದು ಡೌಟ್ ಇರುತ್ತೆ, ಇವಾಗ 10ನೇ ಕಂತಿನ ಹಣ ಆಗಲೇ ರಿಲೀಸ್ ಆಗಿದೆಯಾ ಅಥವಾ ಇದೇ ತಿಂಗಳು ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ, ಈ ಮೂರೂ ಡೌಟ್ ಇದೆ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ, ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 10ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಕೂಡ, ಯಾವ ಜಿಲ್ಲೆಯವ್ರಿಗೂ ಕೂಡ ಇನ್ನೂ 10ನೇ ಕಂತಿನ ಹಣ ಬಂದ್ಬಿಟ್ಟು ಯಾರ ಖಾತೆಗೂ ಕೂಡ ಜಮಾ ಆಗ್ತಾ ಇಲ್ಲ. ಇದು ಫಸ್ಟ್ ಒಂದು ಡೌಟು ಕ್ಲಾರಿಫಿಕೇಷನ್ ಇರಲಿ. ಯಾಕೆಂದರೆ ಒಂದು ಕಂತಿನ ಹಣ ಬಂದಿದ ತಕ್ಷಣ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು, ನೆಕ್ಸ್ಟ್ ಕಂತಿನ ಹಣ ಯಾವಾಗ ನಾವು ರಿಸೀವ್ ಮಾಡ್ಕೊಳ್ಳೋದು, ಯಾವಾಗ ಬರುತ್ತೆ ಅನ್ನೋ ಡೌಟೇ ಇರುತ್ತೆ. ಮತ್ತು ಇವಾಗ ಎಲೆಕ್ಷನ್ ಇರೋದ್ರಿಂದ ಇವಾಗ 10ನೇ ಕಂತಿನ ಹಣನೂ ಕೂಡ ಇನ್ನೇನೋ ರಿಲೀಸ್ ಮಾಡಿಬಿಡ್ತಾರೆ ಇನ್ನು 2 ದಿನದಲ್ಲಿ, ಈ ತಿಂಗಳು ಕೊನೆಯಷ್ಟಲ್ಲೇ ನಾವು ಏನಾದರೂ ರಿಸೀವ್ ಮಾಡ್ಕೊಬಿಡ್ತೀವ ಅನ್ನೋ ಡೌಟು ಕೂಡ ಇರುತ್ತೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಏನು ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆದು ಇದುವರೆಗೂ ಕೂಡ 9ನೇ ಕಂತಿನ ಹಣ ಎಲ್ಲರೂ ಕೂಡ ಪಡ್ಕೊಂಡಿಲ್ಲ. ನೀವು ಗಮನಿಸಿರ್ಬೋದು, ಎಷ್ಟು ಜನ ಕಮೆಂಟ್ ಆಗ್ತಾ ಇರ್ತಾರೆ, ನಮಗೆ 9ನೇ ಕಂತಿನ ಹಣ ಬಂದಿಲ್ಲ ಅಂತ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಹಣ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅಂತ. ಎಷ್ಟು ಜನ ಬಂದಿದೆ ಅಂತ ಕಮೆಂಟ್ ಆಗ್ತಾರೆ, ಎಷ್ಟು ಜನ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾರೆ. ಫಸ್ಟ್ ಇಲ್ಲಿ 9ನೇ ಕಂತಿನ ಹಣ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತಲುಪಬೇಕಾಗುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ 10ನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗೋದು. 10ನೇ ಕಂತಿನ ಹಣನೂ ಕೂಡ ನಿಮಗೆ ನೆಕ್ಸ್ಟು ಇನ್ನೊಂದು 2ನೇ ಹಂತ ಎಲೆಕ್ಷನ್ ಇರೋದ್ರಿಂದ ನೀವು ಕೂಡ 10ನೇ ಕಂತಿನ ಹಣನ ಫಾಸ್ಟಾಗಿ ರಿಸೀವ್ ಮಾಡ್ಕೋತೀರಾ. ಆದರೆ ಈ ತಿಂಗಳು ನಿಮಗೆ 10ನೇ ಕಂತಿನ ಹಣ ಬರಲ್ಲ, ಅಂದರೆ ಏಪ್ರಿಲಲ್ಲಿ. ನಿಮಗೆ ನೆಕ್ಸ್ಟು ಮೇ ತಿಂಗಳಲ್ಲಿ ನಿಮಗೆ 10ನೇ ಕಂತಿನ ಹಣ ಬರುತ್ತೆ. ಅದು ಕೂಡ 10ನೇ ತಾರೀಕು ಆಗಿದ ತಕ್ಷಣ ನಿಮಗೆ ಬೇಗನೆ ಆಗ್ತಾರೆ. ವೆಯ್ಟ್ ಮಾಡಿ, ಅದು ಬಂದಾಗ ಏನಾದರೂ ಅಪ್ಡೇಟ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಪಡೆದವರಿಗೆ ಶೇರ್ ಮಾಡಿ. ಧನ್ಯವಾದಗಳು.